ನಿನ್ನ ಹೆಂಡತಿ ನನ್ನನ್ನು ಪರ್ಮನೆಂಟಾಗಿ ಮನೇಲೇ ಉಳಿಸ್ಬೇಕು ಅಂತ ಮಾಡಿರೋ ಪ್ಲಾನ್ ಇದು. ಇವಳು ಮಾತು ಕೇಳಿಕೊಂಡು ನನ್ನ ಮೇಲೆ ಆರೋಪ ಮಾಡ್ತೀಯಾ? ಚಾನ್ಸೇ ಇಲ್ಲ. ಈ ಮಾತನ್ನ ಹೇಳಿದ್ದು ತೇಜು ಅಲ್ಲ, ಆಫೀಸ್ ಸ್ಟಾಫು. ತೇಜುಗೆ ಈ ವಿಷಯ ಗೊತ್ತಿದ್ರು ಅಪ್ಪ ಅಮ್ಮನಿಗೆ ನೋವಾಗತ್ತೆ, ಕಷ್ಟ ಆಗತ್ತೆ ಅಂತ ಸುಮ್ಮನೆ ಇದ್ಲು. ಅವಳ ಬಗ್ಗೆ ಏನಾರು ಮಾತಾಡಿದ್ರೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಏನೇ ಮಾಡೋದೆಲ್ಲ ಮಾಡಿ ಈಗ ಡ್ರಾಮಾ ಮಾಡ್ತೀಯಾ? ನೀನೇ ಬೆಂಕಿ ಹಚ್ಚಿ ನೀರು ಹಾಕೋ ನಾಟಕ ಆಡ್ತೀಯಾ? ನನ್ನ ಹೆಂಡತಿಗೆ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತೀಯಾ? ಮರ್ಯಾದೆ ಇಲ್ವಾ ನಿನಗೆ? ಒಂದೇ ಒಂದು ಕ್ಷಣ ಅಷ್ಟೇ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಜೀವನ ಪರ್ಯಂತ ಜೈಲಲ್ಲಿ ಇರಬೇಕಾಗತ್ತೆ. ನನ್ನ ಕಪಾಳಕ್ಕೆ ಹೊಡಿತೀಯ ನೀನು? ಅನಿ, ಏನಾಗಿದೆ ನಿಮ್ಗೆ? ಇಷ್ಟು ನೀಚ್ ಕೆಲಸ ಮಾಡಿ ಅವರಿಗೆ ಹೊಡೆಯಕ್ಕೆ ಹೋಗ್ತಾ ಇದ್ದೀರಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಜಾನವೇ ಪ್ಲೀಸ್, ನಿಮ್ ಹೆಂಡತಿ ಅಂತ ಅನ್ಸ್ಕೊಳ್ಳೋದಕ್ಕೂ ನಂಗೆ ನಾಚಿಕೆ ಆಗ್ತಾ ಇದೆ. ತೇಜೋಕ್ಕನ್ ಮೇಲೆ ಆಸಿಡ್ ಹಾಕಕ್ ಹೋಗಿದ್ರ ಮನುಷ್ಯ ನೀವು? ಸುಮ್ಮನಿರ್ತೀಯ? ನೀವೇನು ಮಾಡ್ದೆ ಇವ್ರು ನಿಮ್ಮ ಮೇಲೆ ಇಷ್ಟು ದೊಡ್ಡ ಆರೋಪ ಹೊರಿಸ್ತಾರ? ಬಗ್ಗೆ ನಂಗೆ ತಿರಸ್ಕಾರ ಬರ್ತಾ ಇದೆ. ಐ ಜಸ್ಟ್ ಹೇಟ್ ಯು. ನೋಡಿ, ಈ ಕಾರಣಕ್ಕೆ ಈ ವಿಷಯನ ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳಿದ್ದು. ಪಾಪ ಜಾನು ಅಪ್ಸೆಟ್ ಆದ್ಲು. ನಮ್ಮಿಬ್ರನ್ನು ದೂರ ಮಾಡಿದ್ನಲ್ಲ ಈ ಪಾಪಿ, ಅನುಭವಿಸ್ಲಿ ಬಿಡು. ಸರ್, ಅರ್ಜೆಂಟಾಗಿ ಇನ್ಯಾರನ್ನಾದರೂ ಇವೆಂಟ್ ಮ್ಯಾನೇಜರ್ನ ಹುಡುಕ್ಲೇಬೇಕು. ಮಹೇಶ್ ಅವ್ರು ಒಪ್ಕೊಂಡಿದ್ರು, ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು. ವಾಟ್, ಇದೇನು ಈಗ ಹೇಳ್ತಾ ಇದ್ದೀರಾ? ಇವೆಂಟಿಗೆ ಇನ್ನೊಂದು ವಾರ ಇದೆ ಅಷ್ಟೇ, ಈಗ ಯಾರನ್ನ ಹುಡ್ಕೋದು? ಸರ್, ನಮ್ಮ ಆಫೀಸಿಗೆ ಮೊನ್ನೆ ದುಷ್ಯಂತ್ ಅವ್ರು ಬಂದಿದ್ರು. ಅವ್ರು ಲಾಸ್ಟ್ ಟೈಮ್ ನಮ್ಮ ಇವೆಂಟ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ರು. ಅವ್ರನ್ನ ಒಂದು ಮಾತು ಕೇಳಲ್ಲ? ಹೇಳಿ ಮತ್ತೆ, ಆದಷ್ಟು ಬೇಗ ಅರೇಂಜ್ ಮಾಡಿ. ನಾನು ಎಲ್ಲ ಗೆಸ್ಟ್ಗಳನ್ನ ಇನ್ವೈಟ್ ಮಾಡಿಬಿಟ್ಟಿದ್ದೀನಿ. ದುಷ್ಯಂತ್ ನಂಬರ್ ಇದೆಯಾ? ನಂಬರ್ ಇದೆ ಸರ್, ಒಂದು ನಿಮಿಷ. ಮೈ ಕಮಿನ್ ಸರ್. ಓಹ್, ನೋಡಿ ಅವರೇ ಬಂದರು. ಬನ್ನಿ ದುಷ್ಯಂತ್, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದು. ಬನ್ನಿ ಕೂತ್ಕೊಳ್ಳಿ. ಬನ್ನಿ. ಮಿಸ್ಟರ್ ದುಷ್ಯಂತ್, ನಾವು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೌದಾ? ಆ್ಯಕ್ಚುಲಿ ನನಗೇನೋ ಕೆಲಸ ಇತ್ತು ಅಂತ ಬಂದಿದ್ದೆ, ಹಾಗೆ ನಿಮ್ಮನ್ನು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ವಾಟ್ ಅ ಕೋಇನ್ಸಿಡೆನ್ಸ್. ವಿ ಆರ್ ಜಸ್ಟ್ ರಿಮೆಂಬರಿಂಗ್ ಯು. ಹೌದಾ ಸರ್? ಯಾಕೆ? ಆ್ಯಕ್ಚುಲಿ ನಮಗೊಬ್ಬರು ಈವೆಂಟ್ ಮ್ಯಾನೇಜರ್ ಬೇಕಿತ್ತು. ಮೊನ್ನೆ ಡೀಲ್ ಮಾಡಿದವರೊಬ್ಬರು ಲಾಸ್ಟ್ ಮಿನಿಟಲ್ಲಿ ಆಗಲ್ಲ ಅಂದ್ಬಿಟ್ರು. ಸೊ ಆ್ಯಕ್ಚುಲಿ ವಿ ಆರ್ ಸರ್ಚಿಂಗ್ ಫಾರ್ ಎ ಗುಡ್ ಈವೆಂಟ್ ಮ್ಯಾನೇಜರ್. ನೀವು ಹೇಗೂ ಇಲ್ಲಿವರೆಗೆ ಬಂದಿದ್ದೀರಾ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಯು ಪ್ಲೀಸ್ ಡೂ ಇಟ್? Mr. Dushyant? Of course, sir. Of course, I can do it. Good. Why didn't you start from today? So, one request. I'm in a very deep financial crisis. So, advance ಆಗಿ ನೀವು ಫುಲ್ ಅಮೌಂಟ್ ಕೊಡೋದಾದರೆ ಮಾಡ್ತೀನಿ. Otherwise, I can't do it, sir. Hey, it's okay. Mr. Sidhu? Yes, sir. Please talk to him. Okay, sir. ನೀವು ಫೈನಾನ್ಸ್ದು ಇವ್ರ ಹತ್ರ ಮಾತಾಡಿ. ಆದಷ್ಟು ಬೇಗ ಇದನ್ನು ನೀವು ಅರೇಂಜ್ ಮಾಡಬೇಕಾಗತ್ತೆ. ಯಾಕಂದರೆ ನಿಮಗಿರೋದು ಇನ್ನೊಂದೇ ವಾರ ಟೈಮ್. ಡೋಂಟ್ ವರಿ ಸರ್, ಟ್ರಸ್ಟ್ ಮೀ. ಇವೆಂಟ್ನ ಚೆನ್ನಾಗಿ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್.
ಚೈತ್ರ, ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಒಂದು, ನೀನೇ ಎದ್ದು ನಿಂತು ಓಡಾಡ್ತಿರೋದಕ್ಕೆ. ಇನ್ನೊಂದು, ನನಗೆ ಇವೆಂಟ್ ಸಿಕ್ಕಿದ್ದಕ್ಕೆ. ಇವೆಂಟ್ ಸಿಕ್ತಾ? ವಾವ್, ಕಂಗ್ರಾಟ್ಸ್. ಮಾಡು ಬಾ ಕೂತು. ಮತ್ತೆ ಹುಷಾರು. ತಗೋ ಚಿತ್ರ, ಇನ್ನೊಂದು ಸ್ವೀಟ್ ತಿನ್ನು. ನನಗಂತೂ ಇವತ್ತು ಎಷ್ಟು ಖುಷಿಯಾಗಿದೆ ಅಂದರೆ, ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದಾನೆ. ಹೌದು, ಅದು ಹೇಗೆ ಅಷ್ಟೊಂದು ಕರೆಕ್ಟಾಗಿ ಹೇಳಿದೆ? ಅದೇನೋ ಗೊತ್ತಿಲ್ಲ, ಅವಾಗ ಹತ್ರ ಬಲವಾಗಿ ಅನ್ಸುತ್ತೆ. ಆಗನ್ಸಿದ್ದು ನಿಜ ಆಗುತ್ತೆ. ಇವತ್ತು ಅಷ್ಟೇ ಆ ವಿಸಿಟಿಂಗ್ ಕಾರ್ಡ್ ನೋಡಿದಾಗ ಒಂದು ಪಾಸಿಟಿವ್ ಭಾವನೆ ಬಂತು, ಅದಕ್ಕೆ ಹೇಳಿದೆ. ಅದೆಷ್ಟು ಪಾಸಿಟಿವ್ ಆಯಿತು ಅಂದರೆ ಇವತ್ತೇ ಫುಲ್ ಪೇಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಚೆಕ್. ಅದು ಸರಿ, ಈ ಪ್ರಾಜೆಕ್ಟು ಬೇರೆ ಯಾರಿಗೋ ಹೋಗಿದೆ ಅಂತ ಹೇಳಿದ್ರಲ್ವಾ, ಮತ್ತೆ ನಿಮ್ಗೆ ಯಾಕೆ ಸಿಕ್ತು? ಅದನ್ನ ಬೇರೆ ಯಾರಿಗೋ ಕೊಟ್ಟಿದ್ರು, ಅವರು ಆಗಲ್ಲ ಅಂದ್ರಂತೆ. ಅದಕ್ಕೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅಷ್ಟರಲ್ಲಿ ನಾನೇ ಅಲ್ಲಿಗೆ ಹೋದೆ. ಮಜಾ ಏನು ಗೊತ್ತಾ, ಅವ್ರು ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನಾನು ಅಲ್ಲಿಗೆ ಎಂಟ್ರಿ ಕೊಟ್ಟೆ. ನನಗಂತೂ ಅವ್ರು ಮತ್ತೆ ಪ್ರಾಜೆಕ್ಟ್ ನನಗೆ ಆಫರ್ ಮಾಡಿದಾಗ ಒಂದು ಕ್ಷಣ ಕಳೆದು ಹೋದೆ. ನನ್ನ ಕೈ ನಂಬಕ್ಕೆ ಆಗಲಿಲ್ಲ. ಅಲ್ಲ ಚೈತ್ರ, ಅದು ಹೇಗೆ ನೀನು ಅಷ್ಟು ಎಕ್ಸಾಕ್ಟಾಗಿ ಹೇಳಿದೆ? ಅದೇನೋ ಗೊತ್ತಿಲ್ಲ ದುಷ್ಯಂತ್, ಒಂದೊಂದ್ಸಲ ಸ್ಪಾರ್ಕ್ ಆಗ್ಬಿಡುತ್ತೆ. ಆಗಾದಾಗ ಏನೇನು ಹೇಳ್ತೀನೋ ಅದೆಲ್ಲ ನಿಜ ಆಗುತ್ತೆ. ಚೈತ್ರ, ಇಷ್ಟು ದಿನ ನೀನೇನಾದರೂ ಹೇಳಿದ್ರೆ ನಾನು ನಂಬ್ತಾನೆ ಇರಲಿಲ್ಲ. ಎಲ್ಲ ಕಾಕತಾಳೀಯ ಅಂದ್ಕೊಂಡಿದ್ದೆ. ಹಿತ್ಲು ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ. ಆದರೆ ಇವತ್ತು ಮಾತ್ರ ದಂಗಾಗ್ಬಿಟ್ಟೆ. ನಿಜವಾಗ್ಲೂ ನಿನ್ನಲ್ಲಿ ಏನೋ ಒಂದು ಸ್ಪೆಷಲ್ ಪವರ್ ಇದೆ. ನೀನು ಯಾಕೆ ಇದನ್ನೇ ಪ್ರೊಫೆಷನ್ ಆಗಿ ತಗೋಬಾರ್ದು? ಏನೋ ಪ್ರೊಫೆಷನ್ ಆಗ? ಹುಚ್ಚು ನಿಮಗೆ. ಅಲ್ಲ ಚೈತ್ರ, ನನ್ನ ಮಾತು ಕೇಳು. ನಿನ್ನ ಪವರ್ ಮೇಲೆ ಫೋಕಸ್ ಮಾಡು. ಬೇಕಿದ್ರೆ ಇನ್ನೊಂದು 2 ಸಲ ಟೆಸ್ಟ್ ಮಾಡೋಣ. ನಿನಗೆ ಗೊತ್ತಿಲ್ಲ ನಿನಗೆ ಎಂಥ ಪವರ್ ಇದೆ ಅಂತ. ನನಗೆ ಗೊತ್ತು, ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ. ಆಯ್ತಮ್ಮ, ಗೊತ್ತಿರಲಿಲ್ಲ, ತಪ್ಪಾಯಿತು. ಈಗ ಗೊತ್ತಾಯ್ತಲ್ಲ. ನೋಡು, ನೀನು ಈ ಪವರ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ನಾವು ಎಲ್ಲಿಗೋ ಹೋಗ್ಬೋದು. ಅಂದರೆ ಅಂದರೆ ನೀನು ಈ ಇಂಟ್ಯೂಷನ್ ಪವರ್ನ ಹಣ ಆಗಿ ಕನ್ವರ್ಟ್ ಮಾಡ್ಕೊ ಅಂತ. ಅಂದರೆ ನಾನು ಈ ಜ್ಯೋತಿಷಿಗಳ ಥರ ಭವಿಷ್ಯ ಹೇಳಬೇಕಾ? ಖಂಡಿತ ಅಲ್ಲ. ಇವತ್ತು ಜನ ಗೈಡೆನ್ಸ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ನೀನು ಇಂಟ್ಯೂಷನ್ ಪವರ್ನ ಬಳಸ್ಕೊಂಡು ಮುಂದೇನಾಗತ್ತೆ ಅಂತ ಅವ್ರಿಗೆ ಹೇಳು. ಅದರಿಂದ ನಿನಗೆ ಹೆಸರು ಬರುತ್ತೆ, ಹಣನೂ ಬರುತ್ತೆ. ಆದರೆ ದುಷ್ಯಂತ್, ಎಲ್ಲ ಸರಿನೂ ನಂಗೆ ಹೇಳಕ್ಕೆ ಬರಲ್ವಲ್ಲ. ಬರುತ್ತೆ. ಅದಕ್ಕೆ ನೀನು ಇದ್ರ ಬಗ್ಗೆ ಇನ್ನೊಂದಷ್ಟು ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾ ಇರೋದು. ನೋಡು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬುಕ್ಗಳನ್ನ ತಂದು ಕೊಡ್ತೀನಿ, ಓದು. ಇಂಟರ್ನೆಟ್ಟಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ಡೌನ್ಲೋಡ್ ಮಾಡ್ಕೋ. ಆಗ ನಿನಗೆ ಇದ್ರ ಬೇರೆ ಬೇರೆ ಪಾಸಿಬಿಲಿಟೀಸ್ ಬಗ್ಗೆ ಅರ್ಥ ಆಗುತ್ತೆ. ಜಗತ್ತಲ್ಲಿ ನಿನ್ನ ಥರ ಎಷ್ಟೋ ಜನ ಇರ್ತಾರೆ ಚೈತ್ರ. ಅವರೆಲ್ಲ ಏನೇನು ಮಾಡ್ತಿದ್ರು ಅಂತ ತಿಳ್ಕೊ. ಆಗ ನಿನಗೆ ಒಂದು ಕ್ಲಿಯರ್ ಇಮೇಜ್ ಸಿಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ನಿನ್ನನ್ನು ನೀನು ತಿಳ್ಕೋಬೇಕು. ಆಗ ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಅರ್ಥ ಆಗಲಿಲ್ವಾ? ಹೋಗಲಿ ಬಿಡು, ಎಲ್ಲ ನಾನು ನೋಡ್ಕೊಳ್ತೀನಿ. ವಿಲ್ ಮೇಕ್ ಅ ವಂಡರ್. ಕೀಪ್ ಸೇಯಿಂಗ್. ನನ್ನ ಕಪಾಳಕ್ಕೆ ಹೊಡಿತಾನೆ. ಅವಳು ಮಾತು ಕೇಳ್ಕೊಂಡು ಪಾಪಿ ನನ್ನ ಮಗ ಹೊಡ್ತೀನಿ ಅವನಿಗೆ. ಬಾಯಿ ಬಿಟ್ರೆ ಬರೀ ಸುಳ್ಳು. ಇವತ್ತು ತೇಜಸ್ವಿನಿ ನಿನ್ನ ಮಾನ ಕಾಪಾಡಿದಾಳೆ, ಸಂತೋಷ ಪಡು. ಅವಳೇನಾರ ಮನಸ್ಸು ಮಾಡಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ನೀನೇ ಆಸಿಡ್ ಅಟ್ಯಾಕ್ ಮಾಡ್ತಿದ್ದ ಅವಳ ಮೇಲೆ ಅಂತ. ನಿನ್ ಗತಿ ಏನಾಗಿರೋದು ಗೊತ್ತಾ? ತೆಪ್ಪಗಿರೋದು ಕಲಿ. ಅಪ್ಪ ಹಾಗೆ ಕರಿಬೇಡ ನಿನ್ನನ್ನ. ನನಗೆ ಮೊದಲೇ ಅನುಮಾನ ಇತ್ತು ನಿನ್ನ ಮೇಲೆ. ನಾನೇ ಸುಮ್ಮನೆ ಇದ್ದೆ. ಈ ಕೆಟ್ಟ ಕೆಲಸಗಳು ಹೇಗೆ ಗೊತ್ತಾ? ದುರ್ನಾತ ಇದ್ದ ಹಾಗೆ, ಮುಚ್ಚಿಟ್ಟಷ್ಟು ಬೇಗ ಹರಡುತ್ತೆ. ಇವತ್ತು ಯಾರೇ ಅಂತಾರ ಯಾರ ನಿನ್ನ? ಹೇಳಿ, ಅವಮಾನ ಮಾಡಬೇಡಿ ನನಗೆ. ಹೇಳಿಕೆ ಮಾತು ಕೇಳ್ಕೊಂಡು ನಾನೇ ಅಪರಾಧಿ ಅಂತ ತೀರ್ಮಾನ ಮಾಡಬೇಡಿ. ಯಾವಳ್ರಿ ಅವಳು ನನ್ನನ್ನು ಕಾಪಾಡ್ದವಳು? ಏನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಬಂದು ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಿದ್ರಾ? ಬರಲಿ, ಅದು ಯಾವ ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾನೆ ನಾನು ನೋಡ್ತೀನಿ. ಬರಲಿ. ಬನ್ನಿ. ಮನೇಲೇನೋ ಗಲಾಟ ನಡೆದಾಗಿತ್ತು? ಅದೇನಿಲ್ಲ ಇನ್ಸ್ಪೆಕ್ಟರ್, ಏನಿಲ್ಲ, ಹಾಗೇನಿಲ್ಲ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್.
ಕೂತ್ಕೊಳ್ಳಿ ಪ್ಲೀಸ್. ಏನೋ ಪೊಲೀಸು ಗಿಲಿಸು ಅಂದಾಗಿತ್ತು. ಏನಿಲ್ಲ ಸರ್, ಅದು ಹಾಗೆ ಬಾಯಿ ಮಾತು. ಏನು ಸರ್ ಬಂದಿದ್ದ ವಿಷಯ? ವಿಷಯ ಇದೆ. ಆದಿತ್ಯ ಅವ್ರು ಕಿಡ್ನಾಪ್ ಆಗಿದ್ರಲ್ಲ, ಆ ವಿಚಾರವಾಗಿ ಮಾತಾಡೋಕೆ ಬಂದಿರೋದು. ಸರ್, ಐ ಆಮ್ ವೆರಿ ಕ್ಯೂರಿಯಸ್. ನಾನು ಆಶ್ರಮದಿಂದ ವಾಪಸ್ ಬರೋತ್ತಿಗೆ ಯಾರು ನನ್ನನ್ನು ಕಿಡ್ನಾಪ್ ಮಾಡಿಸಿದ್ರು, ಯಾಕೆ ಕೂಡಾಕಿ ಕೊಲೆ ಯತ್ನ ನಡೆಸಿದ್ರು, ಈ ವಿಷಯಗಳೆಲ್ಲ ನಂಗೆ ಗೊತ್ತಾಗಬೇಕು ಸರ್. ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಸರ್. ಯಾರು ಸರ್ ಇದನ್ನೆಲ್ಲ ಮಾಡಿದ್ದು? ಇನ್ಯಾರು? ಪ್ರಧಾನ ಮಾಡಿರ್ತಾನೆ. ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿರ್ಲಿಲ್ವಾ? ಅದು ಗೊತ್ತು ಸಾಹೇಬ್ರಿಗೆ. ಇನ್ಯಾರು ಈ ಕೆಲಸ ಮಾಡೋಕ್ಕೆ ಸಾಧ್ಯ? ತಾವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಎಲ್ಲನೂ ಕಣ್ಣಲ್ಲಿ ಕಂಡ ಹಾಗೆ ಹೇಳೋದಕ್ಕೆ ಬರಬೇಡಿ ಸರ್. ನೀವು ಹೇಳಿ, ನನ್ನ ಹಸ್ಬೆಂಡ್ನ ಕಿಡ್ನ್ಯಾಪ್ ಮಾಡಿಸಿದ್ದು ಯಾರು ಸರ್? ಯಾರಿದ್ದಾರೆ ಇದ್ರ ಹಿಂದೆ? ನೀವೆಲ್ಲ ದೂರು ಕೊಟ್ಟ ಹಾಗೆ ಆದಿತ್ಯ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಎಲ್ಲೋ ಒಂದು ಕಡೆ ಬಚ್ಚಿಟ್ಟು ಆಮೇಲೆ ಅವ್ರ ಕೊಲೆಗೆ ಪ್ರಯತ್ನ ಪಟ್ಟಿದ್ದು ಗೌರವ್ ಪ್ರಧಾನ್ ಅಲ್ಲ. ವಿನಾಕಾರಣ ಅವ್ರನ್ನ ಈ ಘಟನೆಯಲ್ಲಿ ಹಿಡಿದಿದ್ದಾರೆ ಹೊರತು ಅವ್ರಿಗೂ ಈ ಕಿಡ್ನ್ಯಾಪ್ಗೂ ಯಾವ ಸಂಬಂಧನೂ ಇಲ್ಲ. ಆದರೆ ಅವ್ರು ನನ್ನನ್ನು ಕಿಡ್ನ್ಯಾಪ್ ಮಾಡಿದ ಜಾಗಕ್ಕೆ ಆ ಪ್ರಧಾನ್ ಬಂದಿದ್ದ ಸರ್. ರೌಡಿಗಳು ಕೂಡ ಅವನನ್ನು ಪ್ರಧಾನ್ ಅಂತ 3-4 ಸಾರಿ ಕರೆದ್ರು. ಹೌದು, ನೀವು ಹೇಳೋದೆಲ್ಲ ನಿಜ. ಆದರೆ ಇದರಲ್ಲಿ ಯಾವ ಸತ್ಯಾಂಶನೂ ಇಲ್ಲ. ತರ್ಕೋ. ಗುಂಡಾಗಳಿದ್ದ ಜಾಗಕ್ಕೆ ಪ್ರಧಾನ್ ಹೋಗಿದ್ದು ನಿಜ, ಆದರೆ ಅದು ಕೋ ಇನ್ಸಿಡೆನ್ಸ್ ಅಷ್ಟೇ. ಪ್ರಧಾನ್ ಅವ್ರ ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ದೀವಿ. ಅದರಲ್ಲಿ ಪ್ರಧಾನ್ ಅವರೇ ಕಾಲ್ ಮಾಡಿರೋ ಥರ ಆ ಗುಂಡಾಗಳು ತಂತ್ರ ಮಾಡಿರೋದು ಚೆನ್ನಾಗಿ ಗೊತ್ತಾಗುತ್ತೆ. ಮದುವೆ ನಡೀತಾ ಇದ್ದ ದಿವಸ ಪ್ರಧಾನ್ ಅವ್ರ ಸೆಲ್ಗೆ ಅಂತ ಯಾವ ಕಾಲು ಬಂದಿಲ್ಲ. ಅವರು ಅಂತ ಯಾವ ಪ್ರಯತ್ನನೂ ಮಾಡಿಲ್ಲ. ಅವ್ರ ಬ್ಯಾಕ್ಗ್ರೌಂಡ್ ವಿಚಾರಿಸಿದಾಗ ಮತ್ತು ಅವ್ರ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವ್ರಂಥ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗಿದೆ. ಇದನ್ನೆಲ್ಲ ನೋಡಿದಾಗ ಪ್ರಧಾನ್ನ ಹೇಗಾದರೂ ಮಾಡಿ ಈ ಘಟನೆಯಲ್ಲಿ ಸಿಕ್ಕಾಕಿಸ್ಲೇಬೇಕು ಅಂತ ಪ್ರಯತ್ನ ಪಟ್ಟಿರೋದು ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದು ಅಲ್ಲದೆ ಅವ್ರಿಗೆ ಯಾರು ಆಗದೆ ಇರೋರೇ ಈ ಕೆಲಸ ಮಾಡಿದ್ದಾರೆ. ಸರ್, ನೀವು ಹೇಳ್ತಾ ಇರೋದು ನಿಜಾನಾ? 100%. ಪ್ರಧಾನ್ ಅವರು ತುಂಬ ಒಳ್ಳೆ ವ್ಯಕ್ತಿ. ಅವರು ಈ ಕೆಲಸ ಮಾಡಿಲ್ಲ. ವಿನಾಕಾರಣ ನಾವು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಬಂದು ತೊಂದರೆ ಕೊಟ್ವಿ. ನಿಜ ಹೇಳಬೇಕು ಅಂದರೆ ಅವ್ರಿಗೆ ಯಾವ ಗುಂಡಗಳ ಪರಿಚಯನೂ ಇಲ್ಲ. ಅವರೇ ಮಾಡಿದ್ದು ಅನ್ನೋ ಥರ ಬಿಂಬಿಸಿದ್ದಾರೆ. ನಾನು ಅವ್ರ ಹಿನ್ನೆಲೆ ಎಲ್ಲ ಚೆಕ್ ಮಾಡಿದ್ದೀನಿ. ನೀವು ಅವ್ರನ್ನ ನಂಬೋದು. ನನಗೆ ಗೊತ್ತಿತ್ತು ಸರ್, ಆದರೆ ನಮ್ಮ ಮನೆಯಲ್ಲಿ ನನ್ನನ್ನು ಯಾರೂ ನಂಬಲೇ ಇಲ್ಲ. ಪ್ರಧಾನ್ ಒಬ್ಬ ಗೂಂಡ, ಆತ ಏನು ಕೆಲಸ ಬೇಕಾದರೂ ಮಾಡಬಲ್ಲ, ಆದಿತ್ಯನ ಕಿಡ್ನ್ಯಾಪ್ ಮಾಡಿಸಿದ್ದು ಅವನೇ ಅಂತ ಬಿಂಬಿಸಿದ್ರು. ಈಗೆಲ್ಲ ಸತ್ಯ ಗೊತ್ತಾಗ್ತಿದೆ. ಪ್ರಧಾನು ತುಂಬ ಒಳ್ಳೆ ವ್ಯಕ್ತಿ, ನನಗೆ ಅನುಮಾನ ಇರಲಿಲ್ಲ. ಆದರೆ ಸಂದರ್ಭಗಳು ಅವ್ರನ್ನ ಕೆಟ್ಟವ್ರನ್ನಾಗಿ ಬಿಂಬಿಸ್ತು. ಆ ಬಗ್ಗೆ ನನಗೆ ವಿಷಾದ ಇದೆ ಇನ್ಸ್ಪೆಕ್ಟರ್. ಆ್ಯಕ್ಚುಲಿ ಪ್ರಧಾನ್ ಅವರು ನಮಗೆ ತುಂಬ ದಿವಸಗಳ ಪರಿಚಯ. ನಮ್ಮ ಪತ್ರಿಕೆಗೆ ಅವರು ಪಾರ್ಟ್ನರ್ ಕೂಡ ಆಗಿದ್ದರು. ಆದರೆ ಏನೋ ಬ್ಯಾಡ್ ಲಕ್, ಹೀಗೆಲ್ಲ ಆಗೋಯ್ತು. ಸರ್, ನೀವು ಸತ್ಯ ಹೇಳಿದ ಮೇಲೆ ಅವ್ರ ಬಗ್ಗೆ ನಮಗೆ ಗೌರವ ಜಾಸ್ತಿ ಆಗಿದೆ. ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಆದರೆ ನಮ್ಮ ತನಿಖೆ ನಿಂತಿಲ್ಲ. ಅಂದರೆ ಪ್ರಧಾನ್ ನಿರಪರಾಧಿ ಅಂತ ಸಾಬೀತಾದ್ಮೇಲೆ ಇದನ್ನೆಲ್ಲ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಆದರೆ ಇದನ್ನೆಲ್ಲ ಯಾರೋ ಒಬ್ಬ ಬೇರೆ ವ್ಯಕ್ತಿ ತುಂಬ ಜಾಣತನದಿಂದ ಹ್ಯಾಂಡಲ್ ಮಾಡಿದ್ದಾನೆ. ಸರ್, ಆ ವ್ಯಕ್ತಿ ಯಾರು ಸರ್? ಅವನಿಗೆ ಯಾಕೆ ಸರ್ ನನ್ನ ಮೇಲೆ ಅಷ್ಟೊಂದು ದ್ವೇಷ? ನನ್ನನ್ನು ಕಿಡ್ನಾಪ್ ಮಾಡಿ ಯಾಕೆ ಕೂಡಾಕ್ಸ್ತಾ ಸರ್? ಯಾರು ಸರ್ ಇದೆಲ್ಲ ಮಾಡಿದ್ದು? ಅವನು ನಿಮಗೆ ಆಗದ ವ್ಯಕ್ತಿ.
ನೀವು ಮನೆಗೆ ವಾಪಸ್ ಆಗೋದು ಅವನಿಗೆ ಬೇಕಾಗಿರಲಿಲ್ಲ. ನೀವು ಜೀವಂತವಾಗಿರೋದು ಅವನಿಗೆ ಬೇಕಾಗಿರಲಿಲ್ಲ. ನಾವು ಟ್ರೇಸ್ ಮಾಡ್ತಾ ಇದ್ದೀವಿ. ಕಳ್ಳ ಒಂದಲ್ಲ ಒಂದಿನ ಸಿಕ್ಕಾಕೊಳ್ತಾನೆ. ಶೋರ್ ಸರ್, ನಾನು ನಿಜಕ್ಕೂ ಪ್ರಧಾನ್ ಬಗ್ಗೆ ನೆಗೆಟಿವ್ ಆಗಿ ತಿಳ್ಕೊಂಡಿದ್ದೆ. ನೀವು ಎಲ್ಲ ವಿಷಯನ ಕ್ಲಿಯರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ಸರ್, ನಾನಿನ್ನು ಬರ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರಿ.